ಇದು ದೈವದ ಮಾತಾ ಅಥವಾ ನರ್ತಕನ ಮಾತಾ ಅಂತ ಒಂದು ಡೈಲಾಗ್ ಕೇಳಿದ್ರು. ಒಂದು ಹಾಟ್ ಟಾಪಿಕ್ ನಡೀತಾ ಇದೆ. ಇದು ದೈವ ಮಾತಾಡೋದ ದೈವ ನರ್ತಕ ಮಾತಾಡೋದ? ನಮಸ್ಕಾರ ಸ್ನೇಹಿತರೆ. ಈಗ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಾಟ್ ಟಾಪಿಕ್ ನಡೀತಾ ಇದೆ. ಕಾಂತಾರ ಮೊದಲನೇ ಚಾಪ್ಟರ್ ಹೇಳಿದ್ರಲ್ಲ ಅವರು, ಇದು ದೈವದ ಮಾತಾ ಅಥವಾ ನರ್ತಕನ ಮಾತಾ ಅಂತ. ಇದು ದೈವ ಮಾತಾಡೋದ ದೈವ ನರ್ತಕ ಮಾತಾಡೋದ? ಒಂದು ಡೈಲಾಗ್ ಕೇಳಿದ್ರು. ಅದು ತುಂಬ ಚರ್ಚೆಗೆ ಒಳಗಾಗಿದೆ. ಈ ವಿಷಯದ ಬಗ್ಗೆ ನಾನು ಯಾಕೆ ಮಾತಾಡ್ತೀನಿ ಅಂದರೆ, ಈ ಥರದ ವಿಷಯಗಳು ಸಮಾಜದಲ್ಲಿ ನಡೀಬೇಕಾದಾಗ ಕೆಲವು ಯುವ ಮನಸ್ಸುಗಳು, ನಂಬಿಕೆಯ ಮನಸ್ಸುಗಳು ಯೋಚನೆ ಮಾಡಬೇಕು. ಯಾಕೆ ಜನಗಳು ಈ ರೀತಿ ಬಿಹೇವ್ ಮಾಡ್ತಾರೆ? ಸೋಷಿಯಲ್ ಸೈಕಾಲಜಿ ಹೇಗಿದೆ? ಈಗ ತುಳುನಾಡಿನಲ್ಲಿ ಬರತಕ್ಕಂಥ ದೈವಗಳ ಬಗ್ಗೆ ನಿಂದನೆಯಾಗಿದೆ, ಅದನ್ನು ಅನುಕರಿಸ್ತಾ ಇದ್ದಾರೆ. ಈಗ ಸಿನಿಮಾ ನೋಡಿ ದೈವ ಬಂದಂಗೆ ಹಾಡೋದು, ಅದು ನೋಡಿದ್ರೆ ಯಾರ ಮೇಲೆ ದೈವ ಬರುತ್ತೋ ಅವ್ರಿಗೆ ಬೇಸರ ಆಗುತ್ತೆ, ನೋವಾಗುತ್ತೆ, ನಮ್ಮ ಸಂಸ್ಕೃತಿಗೆ ಅವಮಾನ ಆಗುತ್ತೆ, ಅಪಮಾನ ಆಗುತ್ತೆ ಅಂತಕ್ಕಂಥ ಚಿಂತನೆ ಬಂದು ಹೋರಾಟ ಪ್ರಾರಂಭ ಆಗಿದೆ. ಅದಕ್ಕೆ ಒಂದು ಕಡೆ ಏನಾಗಿದೆ, ದೈವ ಬಂದು ದೈವ ಹೇಳಿದೆ, ಈ ದೈವವನ್ನು ಉಪಯೋಗಿಸ್ಕೊಂಡು ಯಾರು ಹಣ ಮಾಡ್ತಾರೋ ಅವರು ಆ ಹಣವನ್ನೆಲ್ಲ ಆಸ್ಪತ್ರೆಗೆ ಖರ್ಚು ಮಾಡುವ ರೀತಿ ಮಾಡ್ತೀನಿ, ಮತ್ತು ದೈವದ ರೀತಿ ಯಾರು ಕುಣಿತಾರೋ ಅವರಿಗೆಲ್ಲ ಹುಚ್ಚಿಡಿಸ್ತೀನಿ ಅಂತ ದೈವ ಹೇಳಿದೆ. ಒಳ್ಳೆಯ ರೀತಿ ನಿರ್ಧಾರಗೊಂಡು ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಮಾನ ಅಪಹಾಸ ಮಾಡ್ತಾರೋ ಅವರನ್ನ ಮುಚ್ಚಿ ಕಟ್ಟಿಸ್ತೇನೆ, ಅವರನ್ನ ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನ ಆ ದುಡ್ಡನ್ನ ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿ ಕೊಟ್ಟಿದ್ದು. ಯಾರೇ ಒಂದು ಅಭಿವ್ಯಕ್ತಿಗಳು ಮಾಡಿದಂತ ತಪ್ಪನ್ನ ನೀವುಗಳು ಮಾಡಬೇಡಿ, ಅಥವಾ ನಿಮ್ಮ ಬರವಣಿಗೆಗಳನ್ನು ಸ್ವಲ್ಪ ನಿಗಾ ಇರಲಿ. ಕೆಲವೊಂದು ಜನ ತುಳುವರಾಗಿ ಕೆಲವೊಂದು ಬರವಣಿಗೆಗಳನ್ನು ಮಾಡ್ತಾರೆ. ಹಾಗಾಗಿ ಇಂಥ ಬರವಣಿಗೆಗಳನ್ನು ಬದಿಗಿಟ್ಟು ನಮ್ಮ ತುಳುನಾಡಿನ ದೈವಾರಾಧನೆ ಉಳಿವಿಗಾಗಿ ನೀವೆಲ್ಲರೂ ಕೈಗೊಳಿಸಬೇಕು. ಹಾಗಾಗಿ ನೀವೆಲ್ಲರೂ ಸಾಕಷ್ಟು ಇದೇ ದೊಡ್ಡ ಚರ್ಚೆ. ಈಗ ನಾವು ಸ್ವಲ್ಪ ಮನಸ್ಸನ್ನು ವಿಶ್ಲೇಷಣೆ ಮಾಡೋಣ. ಸೋಷಿಯಲ್ ಸೈಕಾಲಜಿ ಹೇಗಿರುತ್ತೆ, ಯಾವ್ಯಾವ ಪ್ರಾಂತ್ಯಗಳಲ್ಲಿ ಮನುಷ್ಯನ ಮನಸ್ಸು ಯಾವ ರೀತಿ ವರ್ತನೆ ಮಾಡುತ್ತೆ, ಇದನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಬದುಕಿನಲ್ಲಿ. ಯಾಕಂದರೆ ಬದುಕು ತುಂಬ ವಿಸ್ತಾರವಾಗಿದೆ. ಕೆಲವಾರು ಸಂಬಂಧಗಳು ನಡೀಬೇಕಾದಾಗ ಆ ಪ್ರಾಂತ್ಯವಾರು ಜನರ ಮನಸ್ಸುಗಳು ಹೇಗಿದೆ ಅನ್ನತಕ್ಕಂಥ ತಿಳುವಳಿಕೆನೂ ತುಂಬ ಮುಖ್ಯ. ಈಗ ನೋಡ್ರಪ್ಪ, ಅಲ್ಲಿ ಕರಾವಳಿಯಲ್ಲಿ ದೈವಗಳಿವೆ, ಒಂದೆರಡಲ್ಲ, ಸಾವಿರಾರು ದೈವಗಳು ಅಂತ ರಿಸರ್ಚ್ ಮಾಡಿದ್ದಾರೆ. ಅದು ಬುಕ್ ಕೂಡ ರಿಲೀಸ್ ಮಾಡಿದ್ದಾರೆ. ಸಾವಿರಾರು ದೈವಗಳು ಇದೆ ಅಂದ ತಕ್ಷಣ ಅಲ್ಲಿ ಮೊದಲನೇ ಪಾಯಿಂಟ್ ಹೋಯ್ತು, ಅಲ್ಲಿ ದೇವರಲ್ಲ. ನಮ್ಮ ಕಡೆ ದೆವ್ವಗಳು ಅಂತ ಕರಿತೀವಿ, ಕನಕಪುರದ ಕಡೆ ಯಾವುದೇ ರೀತಿಯ ದೈವಗಳು ಈ ರೀತಿಯಾಗಿ ವೇಷಗಳನ್ನು ಹಾಕ್ಕೊಂಡು ಮಾತುಗಳನ್ನು ನುಡಿತಕ್ಕಂಥದ್ದು, ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಇಲ್ಲ. ಇಲ್ಲಿ ಕೆಲವರ ಮೇಲೆ ದೆವ್ವಗಳು ಬರ್ತವೆ, ದೆವ್ವ ಬಂದು ಪರಿಹಾರ ಕೊಡುತ್ತೆ. ನೋಡಿ, ನಮ್ಮ ಕಡೆ ದೆವ್ವ ಅಂತೀವಿ, ಅವ್ರ ಕಡೆ ದೈವ ಅಂತಾರೆ. ದೇವರಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ದೇವರಾಗಿದ್ದರೆ ತುಂಬ ಸರಳ, ಬಿಲಾಂಗ್ಸ್ ಟು ದ ಹೋಲ್ ಯೂನಿವರ್ಸ್, ಎಲ್ಲರಿಗೂ ಸಂಬಂಧಪಟ್ಟದ್ದು ದೇವರು. ಸರಳ ಅಲ್ವಾ? ಎಲ್ಲರಿಗೂ ಸಂಬಂಧಪಟ್ಟದ್ದು ದೇವರು. ನಮ್ಮ ಕಡೆ ಶ್ರೀಕೃಷ್ಣನನ್ನು ಬ್ಯೂಟಿಫುಲ್ ಆಗಿ ನೋಡ್ತೀವಿ, ಶ್ರೀರಾಮನನ್ನ ಸೌಂದರ್ಯವನ್ನು ನೋಡ್ತೀವಿ. ಅದೇ ಯಕ್ಷಗಾನದಲ್ಲಿ ಹೆಂಗೆ ಮಾಡ್ತಾರೆ, ವಿಚಿತ್ರವಾದ ಡ್ರೆಸ್ ಹಾಕ್ಬಿಟ್ಟಿರ್ತಾರೆ, ದೊಡ್ಡದಾಗಿ ಹಾಕಿ ಇಲ್ಲಿ ಹೆಂಗೆ ಕಟ್ಬಿಟ್ಟಿರ್ತಾರೆ. ಅದು ಅವರ ಚಿಂತನೆ, ಅದು ಸೀಮಿತವಾದ ಜ್ಞಾನ. ತುಳುನಾಡಲ್ಲಿರ್ತಕ್ಕಂಥ ದೈವಗಳು ಆಯಾಯ ಪರಿಸರಕ್ಕೆ, ಒಂದೊಂದು ಹಳ್ಳಿಗಳಿಗೆ, ಅವರ ಭಾವನೆಗಳಿಗೆ, ಅವರ ನಂಬಿಕೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ವಿಚಾರ.
ದೈವ ಬೇರೆ, ದೇವರು ಬೇರೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಕಡೆ ದೆವ್ವಗಳು ಬಂದು ಏನೇನೋ ಹೇಳ್ತಾವಲ್ಲ, ಕೆಲವ್ರ ಮೈ ಮೇಲೆ ದೇವರು ಬಂದಂಗೆ ಹಾಡ್ತಾರಲ್ಲ, ಆ ರೀತಿ ಭಾವೋದ್ವೇಷಕ್ಕೆ ಒಳಗಾಗಿ ಟ್ರೈನ್ಡ್ ಮೈಂಡ್ ಅಂತ ಕರಿತೀವಿ. ಒಂದು ಕಲ್ಚರಲ್ಲಿ ಅವ್ರು ಯಾರು ನರ್ತಕರು ಇರ್ತಾರೋ ಅವರ ಕೆಲವಾರು ವಿಧಿವಿಧಾನಗಳನ್ನು ಪರಿಪಾಲನೆ ಮಾಡಿಕೊಂಡು ಅಲ್ಲಿ ಒಂದು ಅದೆಲ್ಲ ಬಣ್ಣಗಳನ್ನೆಲ್ಲ ಹಾಕಿ ವೇಷಗಳನ್ನೆಲ್ಲ ಹಾಕಿದಾಗ ಅವ್ರ ಮನಸ್ಸೊಂದು ಭಾವೋದ್ವೇಗ ಉಂಟಾಗುತ್ತೆ. ಭಾವೋದ್ವೇಗ ಉಂಟಾದಾಗ ಆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಕೆಲವಾರು ಪರಿಹಾರ ಕೊಡ್ತಾರೆ. ಅದು ನೀವು ನರ್ತಕ ಅಂತ ಕರಿಬೋದು ಅಥವಾ ದೈವ ಅಂತ ಕರಿಬೋದು, ನರ್ತಕನ ಬುದ್ಧಿವಂತಿಕೆ ಅಂತ ಕರಿಬೋದು ಅಥವಾ ನರ್ತಕನ ಭಾವೋದ್ವೇಗ ಅಂತ ಕರಿಬೋದು. ಒಂದು ಪರಿಹಾರ ತಿಳಿಸೋದಷ್ಟೇ. ಯಾಕಂದರೆ ಸೀಮಿತವಾದ ಜ್ಞಾನ. ಯಾಕೆಂದರೆ ಆ ದೈವ ಕನಕಪುರದಲ್ಲಿಲ್ಲ, ಆ ದೈವ ಚಿತ್ರದುರ್ಗದಲ್ಲಿಲ್ಲ, ಕೇವಲ ಕರ್ನಾಟಕದಲ್ಲಿ ದೈವಾಚರಣೆ ಇರೋದು ಕೇವಲ ತುಳುನಾಡಿನಲ್ಲಿ. ಅಂದರೆ ಒಂದು ಸಂಸ್ಕೃತಿ, ಅದು ಸೀಮಿತವಾದ ಪ್ರದೇಶಕ್ಕೆ ಒಳಪಟ್ಟಂಥ ವಿಚಾರ. ಸೊ ದೇವರ ಬಗ್ಗೆ, ದೈವದ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಅನ್ನತಕ್ಕಂಥದ್ದೇ ದೊಡ್ಡ ತಪ್ಪು, ದೊಡ್ಡ ಮೌಢ್ಯ. ಯಾಕಂದರೆ ನೀನು ದೈವಕ್ಕೆ ಅಪಚಾರ ಮಾಡಿದ್ದರೆ, ನೀನು ದೇವರಿಗೆ ಅಪಚಾರ ಮಾಡಿದ್ದರೆ, ದೇವರು ಸರ್ವವ್ಯಾಪಿ, ಸೃಷ್ಟಿಕರ್ತ, ಅವನಿಗೆಲ್ಲವೂ ಅರ್ಥ ಆಗತ್ತೆ. ಅವನು ಏನು ಮಾಡಬೇಕೋ ಮಾಡ್ತಾನೆ, ಯಾವ್ಯಾವ ಕಾಲಕ್ಕೆ ಹೇಗೆ ತಿದ್ದಬೇಕೋ ತಿದ್ಕೋತಾನೆ. ನೀನೇನು ಮನುಷ್ಯನ ಮಧ್ಯೆ ಇಲ್ಲಿ ದೈವಕ್ಕೋಸ್ಕರ ಮನುಷ್ಯ ಯಾಕೆ ಹೋರಾಟ ಮಾಡಬೇಕು? ದೇವರಿಗೋಸ್ಕರ ಮನುಷ್ಯ ಯಾಕೆ ಹೋರಾಟ ಮಾಡಬೇಕು? ಅಂದರೆ ನಿಮ್ಮ ಕಲ್ಪನೆಯಲ್ಲಿ ದೇವರನ್ನು ಸೀಮಿತಗೊಳಿಸ್ತಾ ಇದ್ದೀರಾ. ಆ ದೈವೀ ಶಕ್ತಿಯನ್ನು, ಆ ದೇವರ ಬಗ್ಗೆ ಇರತಕ್ಕಂಥ ನಂಬಿಕೆಗಳನ್ನು ಸೀಮಿತಗೊಳಿಸಿ ನೀವು ಹೋರಾಟ ಮಾಡಿದ್ರೆ ಸಣ್ಣತನ ಆಗುತ್ತೆ, ಮನಸ್ಸಿನ ಸಣ್ಣತನ. ಆಯಾಯ ಪರಿಧಿಯಲ್ಲಿ ಅವರೇ ನಾನೇ ರಾಜ, ನಾನು ಯೋಚನೆ ಮಾಡೋದು ಸರಿ, ನನ್ನ ಚಿಂತನೆಯೇ ಸರಿ ಅನ್ನತಕ್ಕಂಥ ಮನೋಧರ್ಮ. ಸೊ ಹೋರಾಟ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ಎಷ್ಟು ಸಿಂಪಲ್ ಅಂದರೆ ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನೀನು ನನಗೆ ಅಪಮಾನ ಮಾಡಿದ್ದೀಯಾ, ನಿನಗೆ ಶಿಕ್ಷೆ ಕೊಡ್ತೀನಿ ಅಂದರೆ ಅವನು ದೇವರಲ್ಲ. ಯಾಕಂದರೆ ಯಾರು ಅಪಮಾನ ಮಾಡಿದ್ರು ಅವರು ಕೂಡ ಆ ದೇವರ ಮಕ್ಕಳು, ಸೃಷ್ಟಿಯ ಮಕ್ಕಳು. ಸೃಷ್ಟಿಯನ್ನು ಸೃಷ್ಟಿಸಿದವನು ಭಗವಂತ. ಅವನೇ ಆಗಿರಬೇಕಾದಾಗ ಅವನು ನಿನಗೆ ಪನಿಷ್ಮೆಂಟ್ ಕೊಡ್ತೀನಿ, ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರೆ ನರ್ತಕ ಮಾತಾಡಿದ್ದಾನೆ, ದೈವ ಮಾತಾಡಿಲ್ಲ. ಇದ್ರ ಚರ್ಚೆ ಏನು ನಡೀತಿದೆಯೋ ಅದೇ ಸತ್ಯ. ಯಾವ ದೇವರು ಕೂಡ ನಾವು ಉನ್ನತವಾದ ಮಟ್ಟದಲ್ಲಿ ಯೋಚನೆ ಮಾಡಿ ಭಕ್ತಿ ಪರವಶರಾಗಿ ಪ್ರಾರ್ಥನೆ ಮಾಡ್ತಾರೋ ಅದು ಸತ್ಯ. ಆದರೆ ಆ ದೇವರು ಸಣ್ಣ ಪುಟ್ಟ ವಿಚಾರಕ್ಕೆ ರೌಡಿಸಮ್ ಮಾಡಲ್ಲ. ನನಗೆ ಹಿಂಗೆ ಮಾಡಿದ್ಯಾ, ನೀನು ಹಿಂಗೆ ಮಾಡ್ತೀನಿ, ನೀನು ಹಂಗೆ ಕೊಡ್ತೀನಿ, ಶಿಕ್ಷೆ ಕೊಡ್ತೀನಿ, ಒಂದು ವಾರದಲ್ಲಿ ಸಾಯಿಸ್ಬಿಡ್ತೀನಿ, ಏನೇನೋ ಮಾಡಿಬಿಡ್ತೀನಿ ಅನ್ನಲ್ಲ. ಅಂದರೆ ಅದು ಮನುಷ್ಯನ ದುರ್ಬಲ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಒಂದು ನಂಬಿಕೆಯನ್ನು ಉಪಯೋಗಿಸ್ಕೊಂಡು ಆಡತಕ್ಕಂಥ ಆಟಗಳು, ಮೋಸ ಮಾಡುವ ಆಟಗಳು. ಸೊ ಈ ಅದ್ಭುತವಾದ ಸೃಷ್ಟಿಯ ಶಕ್ತಿ ಈ ದೇಹದ ಮೇಲೆ ಬಂದರೆ ದೇಹ ಸುಟ್ಟೋಗ್ಬಿಡುತ್ತೆ. ಒಂದು ಸಿಂಪಲ್ ಕ್ವಶನ್ ಹಾಕ್ತೀನಿ, ನೀವು ಸ್ವಲ್ಪ ಚಿಂತನೆ ಮಾಡಿ, ಸರಿನೋ ತಪ್ಪು ಯೋಚನೆ ಮಾಡಿ ನೋಡಿ. ಯಾರು ನನ್ನ ಮೇಲೆ ದೈವ ಬಂದಿದೆ, ನನ್ನ ಅದ್ಭುತವಾದ ಶಕ್ತಿ ಇದೆ, ನಾನು ಮನುಷ್ಯ ಅಲ್ಲ, ಆ ದೈವ ಶಕ್ತಿ ನನ್ನ ಮೇಲೆ ಬಂದಿದೆ, ನಾನು ಎಲ್ಲ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂದರೆ ಆ ದೈವ ಶಕ್ತಿಯನ್ನು ಟೆಸ್ಟ್ ಮಾಡೋದು ವೆರಿ ಸಿಂಪಲ್. 1000 ವ್ಯಾಟ್ ಕರೆಂಟ್ ಬರುತ್ತಲ್ಲಪ್ಪ, 1000 ವ್ಯಾಟ್ ಕರೆಂಟ್ ಬರ್ತಕ್ಕಂಥ ಒಂದು ವೈರ್ ಹಿಡ್ಕೊಳ್ಳೋಕೆ ಹೇಳಿ ಸಾಕು. ಯಾಕಂದರೆ ಈ ಸೃಷ್ಟಿಯಲ್ಲಿ ಎಂಥ ಶಕ್ತಿ ಇದೆ. ಸೂರ್ಯನ ಶಕ್ತಿ ಏನು, ಗಾಳಿಯ ಶಕ್ತಿ ಏನು, ನೀರಿನ ಶಕ್ತಿ ಏನು ಅಲ್ವಾ? ಅಂಥ ಶಕ್ತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಭಗವಂತನಿಗೆ ಅವನು ಮನುಷ್ಯನ ಮೇಲೆ ಬಂದಿದ್ದರೆ ಅವನು 1000 ವ್ಯಾಟ್ ಸಾಕು. ಒಂದು 1000 ವ್ಯಾಟ್ ಕಿಲೋ ವ್ಯಾಟ್ ಬರುತ್ತಲ್ಲ, ಒಂದು ಅದನ್ನು ಕರೆಂಟ್ ಕೈಲಿ ಹಿಡ್ಕೊಳ್ಳಿ ಸಾಕು, ನನಗೇನು ಆಗಲ್ಲ ಅಂತ. ಇದೆಲ್ಲ ನನ್ನ ಸೃಷ್ಟಿಕ್ರಿಯೆ, ನನಗೆ ಈ ಶಕ್ತಿ ಏನು ಮಾಡಲ್ಲ ಅಂತ ಇಟ್ಕೊಳ್ಳಿ. ಕೇವಲ 10 ನಿಮಿಷ ದಗ 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 ಉರಿತಕ್ಕಂಥ ಬೆಂಕಿಯಲ್ಲಿ ನಿಂತ್ಕೊಳ್ಳಿ ಸಾಕು. ಇನ್ನೂ ಸಿಂಪಲ್ ಹೇಳಬೇಕು ಅಂದರೆ ನೀರಿನ ತೊಟ್ಟಿಯಲ್ಲಿ ಆ ದೈವ ಬಂದಿರತಕ್ಕಂಥವ್ರು ಕೂರಿಸ್ಬಿಡಿ ಒಂದು ಅರ್ಧ ಗಂಟೆನೇ ಬೇಕಾದ್ರೆ 10 ಮಿನಿಟ್ಸ್ ಕೂತ್ಕೊಳ್ಳಿ ನೀರೊಳಗಡೆ, ಅದು ಸಿಂಪಲ್ ಅಲ್ಲ. ಅಂದರೆ ಪ್ರಕೃತಿಯ ತತ್ವವನ್ನು ಮೀರಿದವನು ಮಾನವ ಅಲ್ಲ. ದೈವಿ ಶಕ್ತಿಗೆ ಅವನೇ ಸೃಷ್ಟಿ ಮಾಡೋದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ವಾ?
ಯೋಚನೆ ಮಾಡಿ ನೋಡಿ. ನೀ ಸುಮ್ಮನೆ ಈ ವಿಡಿಯೋ ಯಾಕಪ್ಪ ಅಂದರೆ ನಾನಿಲ್ಲಿ ಯಾರನ್ನೂ ಕಂಡೆಮ್ ಮಾಡ್ತಿಲ್ಲ, ಯಾಕಂದರೆ ಸಮಾಜ ಮೌಢ್ಯದಲ್ಲಿ ತುಂಬಿಕೊಂಡೋಗಿದೆ. ನಂಬಿಕೆಗಳ ಆಧಾರದ ಮೇಲೆ ನಂಬಿಕೆ ಒಂದು ಪದ ಉಪಯೋಗಿಸ್ಕೊಂಡು ಬರೀ ಹೋರಾಟ ಮಾಡ್ತಾರೆ. ಅದೊಂಥರ ರೌಡಿಸಮ್ ಮಾಡೋದು. ನಾನು ನಂಬಿರೋದೇ ಸರಿ, ನಂದೇ ಸತ್ಯ, ನಿನ್ನ ಏನು ಕೇಳೋದು, ಸರಿನಾರ ಹೇಳ ಸುಳ್ಳಾರ ಹೇಳಿ ನಾನು ದೇವರು ಅಂತ ಹೇಳೋದು ನೀನು ನಂಬಬೇಕು. ನಂಬಲಿಲ್ವಾ, ನೀನು ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ ಅಂತ ಹೋರಾಟ ಮಾಡ್ತಾರೆ ಅಲ್ವೇನ್ರಿ. ನೀರಿನ ತೊಟ್ಟಿಯಲ್ಲಿ 10 ನಿಮಿಷ ಕೂರಿಸಿ ಸಾಕು, ದೈವದ ಗೊತ್ತಾಗುತ್ತೆ ಪವರ್. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿಯಾದ ಚರ್ಚೆಗಳು ಸಮಾಜದಲ್ಲಿ ಬಂದಾಗ ಇವೆಲ್ಲವೂ ಒಂದು ಅಂಧಾನುಕರಣೆ. ಯಾವುದೋ ನಂಬಿಕೆಗಳನ್ನು, ಜನರನ್ನು, ಸೀಮಿತವಾದ ಜ್ಞಾನವನ್ನು ಉಪಯೋಗಿಸ್ಕೊಂಡು ಆ ಮನಸ್ಸುಗಳಿಗೆ ಸಮಾಧಾನ ಮಾಡೋಕ್ಕೆ ಮಾಡಿರ್ತಕ್ಕಂಥ ಕೆಲವಾರು ಪದ್ಧತಿಗಳು, ಕೆಲವಾರು ನಿಯಮಗಳು ಅಷ್ಟೇ. ಅದ್ರ ಬಗ್ಗೆ ಯಾರು ಏನಾರ ಮಾಡ್ಕೊಳ್ಳಿ, ನೀವ್ಯಾಕೆ ಕೇರ್ ಮಾಡ್ತೀರಾ? ನಿಜವಾದ ದೇವರಾದರೆ ಕೇರೇ ಮಾಡಲ್ಲ, ಅವ್ರಿಗೆ ಏನಾರ ಮಾಡ್ಕೋ. ಅದ್ರ ಪವರು ಅವ್ರ ಹತ್ರ ಯಾರು ಬರ್ತಾರೋ, ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ಭಕ್ತಿಯಿಂದ ಪ್ರಾರ್ಥಿಸ್ತಾರೋ ಅವ್ರಿಗೆ ಏನು ಕೊಡಬೇಕು ಅದು ದೇವ್ರು ಕೊಡುತ್ತೆ. ಸಿಂಪಲ್. ಅದಕ್ಕೆ ನೀನ್ಯಾಕೆ ಹೋರಾಟ ಮಾಡಬೇಕು? ಟಿ ವಿಗಳಲ್ಲಿ ಡಿಬೇಟ್ಗಳು ನೋಡಬೇಕು, ಏನೇನು ನಡೀತಾ ಇರುತ್ತೆ ಅಂತ. ತುಂಬ ಹೋರಾಟಗಳು ನಡೀತಾ ಇದೆ. ನಮ್ಮ ದೇಶದ ಸಂಸ್ಕೃತಿ, ತುಳುನಾಡಿನ ಸಂಸ್ಕೃತಿಯನ್ನು ಪ್ರಪಂಚದಾದ್ಯಂತ ಹರಡಿದ್ದಾರೆ ಅಂತ ಕೆಲವರು ಹೊಗಳುತ್ತಾರೆ. ಸಂಸ್ಕೃತಿ ಅಂತ ಬಂದ ತಕ್ಷಣವೇ ಅದು ಒಂದು ಸೀಮಿತವಾದ ಜಾಗಕ್ಕೆ ಸೇರಿದಂಥ ಆಚರಣೆ ಅನ್ನತಕ್ಕಂಥ ಪದ ಬರುತ್ತೆ. ಯಾಕೆಂದರೆ ಒಂದೊಂದು ರಾಜ್ಯಗಳಿಗೂ ಒಂದೊಂದು ಜಿಲ್ಲೆಗಳಲ್ಲೂ ವಿಭಿನ್ನವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಗವಂತನ ಬರ್ತಕ್ಕಂಥ ಸಾಂಸ್ಕೃತಿಕ ಚಿಂತನೆಗಳು ಬೇರೆ ಬೇರೆ ಆಗಿರುತ್ತೆ ಅಲ್ವಾ. ಇನ್ನು ದೇಶಗಳಲ್ಲಿ ಬೇರೆ ಬೇರೆ ಆಗುತ್ತೆ, ವಿದೇಶಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ಸೊ ಇದು ಆಯಾಯ ಮನಸ್ಸಿನ ಪರಿಧಿಗೆ ಒಳಪಟ್ಟಂಥ ಚಿಂತನೆಗಳ, ನಂಬಿಕೆಗಳ ಆಚರಣೆ ಅಷ್ಟೇ. ಅಷ್ಟು ನೀವು ತಿಳ್ಕೊಂಬಿಟ್ರೆ ಈ ರೀತಿಯಾದ ದೈವಾರಾಧನೆ ಬಗ್ಗೆ ಜಗಳಗಳು ಸಮಾಜದಲ್ಲಿ ನಡೆಯುವುದಿಲ್ಲ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾರು ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಅವನ್ನೆಲ್ಲ ನೋಡಿ ನಗರಿ. ಯಾಕೆಂದರೆ ದೈವ ಶಕ್ತಿ ಅಗಾಧವಾದದ್ದು. ಅರ್ಥ ಮಾಡ್ಕೊಳ್ಳೋಕೆ ಈ ಬುದ್ಧಿ ಸಾಲಲ್ಲ, ಕಾಲ ಸಾಲಲ್ಲ, ಈ ದೇಹ ಸಾಲಲ್ಲ. ಅರ್ಥ ಮಾಡ್ಕೋಬೇಕು ಅಂದರೆ 10 ನಿಮಿಷ ನೀರಲ್ಲಿ ಕುಳಿತುಕೊಳ್ಳಿ, ನಿಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಅಲ್ವೇನ್ರಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.